ನಮಸ್ಕಾರ ಸ್ನೇಹಿತರೆ, ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದಂತಹ ರುಚಿಯನ್ನು ತೋರ್ಸೋಕ್ಕೆ ಬಂದಿದ್ದೀನಿ. ಇದು ನೋಡ್ತಾ ಇದ್ದೀರಾ ನೀವು. ಇದು ನೋಡಲಿಕ್ಕೆ ನಿಮಗೆ ಏನನ್ಸಿರ್ಬೋದು ತಕ್ಷಣಕ್ಕೆ ಅಮಟೆಕಾಯಿ ಅಂತ ಅನಿಸಿರುತ್ತೆ. ಸಾಮಾನ್ಯವಾಗಿ ಇದು ಅಮಟೆಕಾಯಿ ಅಲ್ಲ, ಇದು ಬೆಂಬುಳಿ ಅಂತ. ಇದು ಸೌತ್ ಕೆನರಾದಲ್ಲಿ ತುಂಬ ಬೆಳೆಯುವಂಥದ್ದು, ತುಂಬ ಉಪಯೋಗಿಸ್ತಾರೆ. ಹುಳಿ ಬದಲಾಗಿ ಈ ಪದಾರ್ಥನ ಜಾಸ್ತಿ ಉಪಯೋಗಿಸ್ತಾರೆ. ತುಂಬ ಹುಳಿ ಇರುತ್ತೆ. ಇದರಲ್ಲಿ ಉಪ್ಪಿನಕಾಯಿ, ಗೊಜ್ಜು ಮತ್ತು ಕಾಯಿ ಸಾಸಿವೆ, ಮೊಸರಿಗೆ ಹಾಕೋದು, ಒಗ್ಗರಣೆಗೆ ಮಾಡಿ ಗೊಜ್ಜು ಮಾಡೋದು, ಎಲ್ಲ ವೆರೈಟಿ ಕೂಡ ಮಾಡ್ಬೋದು ಇದರಲ್ಲಿ. ಇದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ನಾನು ಇವಾಗ ನಿಮಗೆ ಕಟ್ ಮಾಡಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದರಲ್ಲಿ ನಾನು ಇವತ್ತು ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇದರಲ್ಲಿ ಬೇರೆ ಬೇರೆ ವೆರೈಟಿ ಏನೇನು ಮಾಡ್ಬೋದು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದನ್ನು ಹೆಚ್ಚಿದರೆ ಅಮಟೆಕಾಯಿ ಥರನೇ ಕಾಣಿಸುತ್ತೆ. ನೋಡಿ, ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಅಮಟೆಕಾಯಿ ಥರ ಈ ಥರ ಒಂದು ಪ್ಲಾಸ್ಟಿಕ್ ಡಬ್ಬಕ್ಕೆ ನಾನು ಇದನ್ನು ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಲೇಯರು ಉಪ್ಪನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಎಲ್ಲನೂ ಕಟ್ ಮಾಡಿ ನೋಡ್ತಾ ಇದ್ದೀರ, ಲೈಟ್ ಗ್ರೀನಾಗಿ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಇಷ್ಟು ಸೇಮ್ ಅಮಟೆಕಾಯಿ ಇದ್ದ ಹಾಗೆ ಇರುತ್ತೆ, ಗಟ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಅಮಟೆಕಾಯಿ ಸ್ವಲ್ಪ ಗಟ್ಟಿ ಬರುತ್ತೆ. ಇದು ಫ್ರೆಶ್ ಆಗಿದ್ದಾಗಲೇ ಹಾಕ್ಬಿಡ್ಬೇಕು. ಒಂದಿನ ಕಿತ್ತಿಟ್ರೆ ಮೆತ್ತಗಾಗ್ಬಿಡುತ್ತೆ. ಇದು ನೀರಿನ ಅಂಶ ಜಾಸ್ತಿ ಇರುತ್ತೆ. ನೀವೇನು ಫಸ್ಟ್ ದಿವಸ ಕೀಳ್ತೀರಾ ಅವತ್ತೇ ಹಾಕ್ಬಿಡ್ಬೇಕು. ಇದನ್ನು ಅವತ್ತೇ ನಾನು ಇದನ್ನು ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿರುತ್ತೆ, ಗಟ್ಟಿಯಾಗಿರುತ್ತೆ. ಈ ಒಂದಿನ ಬಿಟ್ಟರೆ ಮೆತ್ತಿಗೆ ನೀರು ಥರ ಬಿಟ್ಕೊಂಡ್ಬಿಡುತ್ತೆ, ಅದು ಸರಿ ಹೋಗೋಲ್ಲ. ಗೊಜ್ಜು ಬೇಕಾದರೆ ಮಾಡ್ಕೊಳ್ಬೋದು, ಬಟ್ ಉಪ್ಪಿನಕಾಯಿಗೆ ಇದೇ ಥರ ಇರಬೇಕು. ಇದನ್ನು ಹಾಕಿ ನಾನು ಒಂದು 2 ಅವರು ಉಪ್ಪಲ್ಲಿ ಬಿಟ್ಬಿಡ್ತೀನಿ. 2 ಅವರ್ ಉಪ್ಪಲ್ಲಿ ಬಿಟ್ಟ ತಕ್ಷಣ ಆಮೇಲೆ ಇದು ಉಪ್ಪೆಲ್ಲ ಬಿಟ್ಕೊಂಡು ನೀರು ಬಿಟ್ಟಿರುತ್ತೆ ಚೆನ್ನಾಗಿ. ಅದಾದಮೇಲೆ ನಾನು ಇದಕ್ಕೆ ಖಾರ ಹಾಕ್ತೀನಿ. ತುಂಬ ರುಚಿಯಾದಂತಹ ಹುಳಿ ಉಪ್ಪು ಖಾರ ಇರುವಂತಹ ಉಪ್ಪಿನಕಾಯಿ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಹೆಚ್ಚಾಕಿರೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಈ ಥರ ಹೆಚ್ಚಿ ಸ್ವಲ್ಪ ಒಂದು 10 ಕಾಯಿನ ಹೆಚ್ಚಾಕಿ ಅದನ್ನು ಉಪ್ಪು ಹಾಕಿ ಲೇಯರ್ ನಾವು ಇದನ್ನು ಹಾಕಿ ಉಪ್ಪು ಹಾಕ್ತಾ ಇರಬೇಕು. ನಾನು ಇದನ್ನು ಉಪ್ಪು ಹಾಕಿ ನೀಟಾಗಿ ಇಟ್ಕೋತಾ ಇದ್ದೀನಿ. ನೋಡಿ, ಇದನ್ನು ನಾವು 2 ಭಾಗ ಮಾಡಿದ್ರೂ ಹಾಕ್ಬೋದು. ನನ್ನ ಮಗಳು ಹೇಳಿದ್ಲು 2 ಬೇಡಮ್ಮ 4 ಭಾಗ ಮಾಡಿ ಹಾಕು, ಚೆನ್ನಾಗಿರುತ್ತೆ ಅಂತ. 4 ಭಾಗ ಮಾಡಿ ಹಾಕಿದ್ದೆ. ನೋಡಿ, ಇವಾಗ ನೀವು ನೋಡ್ತಾ ಇದ್ದೀರಾ. ಇದಕ್ಕೆಲ್ಲ ಖಾರ ಎಲ್ಲ ಹಾಕಿದ್ದೀನಿ. ಇದಕ್ಕೇನಿಲ್ಲ, ನಾನು 5 ಟೀ ಸ್ಪೂನ್ನಷ್ಟು, ನಾನು ಇದನ್ನೊಂದು ಅರ್ಧ kg ಬೆಂಬುಳಿ ತೊಗೊಂಡಿದ್ದೆ. ಅದಕ್ಕೆ ಒಂದು 4ರಿಂದ 5 ಟೀ ಸ್ಪೂನ್ನಷ್ಟು ಅಚ್ಕಾರದ ಪುಡಿ ಹಾಕಿ, ಸ್ವಲ್ಪ ಒಂದು ಚಟಾಕನಷ್ಟು ಸಾಸಿವೆ, ಹಸಿ ಸಾಸಿವೆ ಎರಡನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡೆ. ಇದು ಇಳಿದಿದ್ದ ನೀರಿತ್ತಲ್ವ, ಅದೇ ನೀರಿನಲ್ಲಿ ನಾನು ಇದನ್ನು ರುಬ್ಕೊಂಡಿದ್ದೀನಿ. ಖಾರನೂ ಮತ್ತು ಸಾಸಿವೆನೂ ರುಬ್ಕೊಂಡು ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಂಡು, ಹೆಚ್ಚಿಗೆ ಹಾಕ್ಕೊಂಡು ಇದ್ರ ಉಪ್ಪಿನಕಾಯಿ ಮಾಡಿದ್ದೀನಿ. ಇದು 2 ಅವರ್ ಒಳಗೆ ರೆಡಿಯಾಗುವಂತಹ ಉಪ್ಪಿನಕಾಯಿ. ನೋಡಿ, ಇದು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಗ್ರೀನಿಶ್ ಆಗಿ. ಕಲರು ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಅಚ್ಕಾರದ ಪುಡಿನ ಹಾಕಿದ್ದೀನಿ. ಅಚ್ಕಾರದ ಪುಡಿ ನಾನು ರೆಡಿಮೇಡೇ ತಂದು ಹಾಕಿರೋದು. ಹಾಕ್ಕೊಳ್ಬೋದು. ಅಂದರೆ ನೀವೇ ಮನೇಲಿ ಪುಡಿ ಮಾಡಿದರೆ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನ ಹಾಕ್ಕೋಬೋದು. ತುಂಬ ಸೊಗಸಾದಂಥ ಉಪ್ಪಿನಕಾಯಿ. ಮೊಸರನ್ನಕ್ಕೆ ನೆಂಚ್ಕೊಳ್ಳೋಕ್ಕೆ ಸಖತ್ತಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು. ಸೂಪರಾಗಿರುತ್ತೆ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಈ ವಿಡಿಯೋ ಅನ್ಕೋತೀನಿ. ನನ್ನ ವೀಡಿಯೋಸು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ.